ಏನೋ ದೊಡ್ಡ ಕೋರಿಕೆ ಇಟ್ಕೊಂಡಿದ್ದೀನಿ ಅಂದ್ರೆ ಇವತ್ತಿಂದಾನೇ ಶುರು ಮಾಡ್ಕೊಡಿ ರಾಯರ ಹತ್ರ. ಶ್ರೀ ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ನಮ್ಮನೇಲಿ ರಾಯರ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಹೋದ್ವಾರ ಮಾಡೋದಕ್ಕೆ ಆಗಿರಲಿಲ್ಲ. ರಾಯರಂತೂ ತುಂಬ ಮುದ್ದಾಗಿ ಕಾಣಿಸ್ತಿದ್ರು. ಅವ್ರ ಮುಂದೆ ಕೂತಿರ್ತೀವಲ್ಲ, ಸ್ವರ್ಗದಲ್ಲಿ ಕೂತಿದ್ದೀವಿ ಅನ್ನೋ ಅಷ್ಟು ಫೀಲ್ ಆಗ್ತಿರುತ್ತೆ. ಲಾಸ್ಟ್ ವೀಕೆಲ್ಲ ಬೇಜಾರಾಗ್ತಿತ್ತು ರಾಯರ ಸೇವೆನ ಮಾಡೋದಕ್ಕಾಗಲಿಲ್ಲ ಅಂತ. ಇವತ್ತಂತೂ ಸಿಕ್ಕಾಬಟ್ಟೆ ಖುಷಿ ಇತ್ತು ಮನೇಲಿ ಹಾಗೆ ಮನಸ್ಸಲ್ಲಿ. ರಾಯರನ್ನ ಪೂಜಿಸೋದೇ ಒಂದು ಪುಣ್ಯ. ಆ ಪುಣ್ಯನ ರಾಯರು ನನಗೆ ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಎಲ್ಲವೂ ಕೂಡ ರಾಯರ ಇಚ್ಛೆ. ರಾಯರು ಒಬ್ರು ಮನೆಗೆ ಬರಬೇಕು, ರಾಯರು ನಮ್ಮ ಹತ್ರ ಪೂಜೆ ಮಾಡಿಸ್ಕೋಬೇಕು ಅನ್ನೋದಿದ್ರು ಅದು ಅವ್ರ ನಿಶ್ಚಯ, ಅವ್ರ ನಿರ್ಣಯ ಆಗಿರುತ್ತೆ. ನನಗೂ ಕೂಡ ಆ ಒಂದು ಭಾಗ್ಯನ ಕೊಟ್ಟು ನನ್ನ ಕೈಲಿ ಸೇವೆ ಅನ್ನೋದನ್ನು ಮಾಡಿಸ್ತಿದ್ದಾರೆ. ಅವ್ರು ಹೇಗೆ ದಾರಿ ತೋರಿಸ್ತಾರೆ ಅದೇ ರೀತಿ ನಾನು ಕೂಡ ಮನೇಲಿ ಸೇವೆನ ಮಾಡ್ತಾ ಬರ್ತಿದ್ದೀನಿ. ತುಂಬ ಚೆನ್ನಾಗಾಯಿತು. ಆ ಅನುಭವ ಹೇಗಿರುತ್ತೆ ಅಂತ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಆ ಅನುಭವನ ಸ್ವತಃ ನಾವೇ ಮನೇಲಿ ರಾಯರನ್ನ ಪೂಜಿಸಿದಾಗ ಅನುಭವಿಸ್ಬೋದು ಅಂತ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ರಾಯರನ್ನ ದೊಡ್ಡ ಫೋಟೋ ಇಟ್ಟು ಎಲ್ಲ ದೇವ್ರುಗಳಿಗೂ ಹೂ ಮುಡಿಸೇ ಪೂಜಿಸ್ಬೇಕು ಅಂತ ಏನಿಲ್ಲ. ಗುರುವಾರ ಅಂದ್ರೇ ಒಂದು ವಿಶೇಷ. ಆ ಗುರುವಾರ ದಿನ ಏನಿಲ್ಲ ಅಂದ್ರೂ ಬೆಳಗ್ಗೆನೆ ಬೇಗ ಎದ್ದು ನಾವು ರಾಯರನ್ನ ಚಿಕ್ಕ ಫೋಟೋ ಇದ್ರೂ ಸರಿ, ಮೂರ್ತಿ ಇದ್ರೂ ಸರಿ, ಅವ್ರ ಮುಂದೆ ಕೂತು ಒಂದೇ ಒಂದು ದಳ ತುಳಸಿ ಇಟ್ಟು, ಒಂದು ಗ್ಲಾಸ್ ನೀರಿಟ್ಟು, 2 ದೀಪಗಳನ್ನ ಹಚ್ಚಿ ಅವ್ರ ಮುಂದೆ ಕೂತಾಗ ಆಗುವಂತಹ ಅನುಭವಗಳೇ ಬೇರೆ. ಅದರಲ್ಲೂ ಇವತ್ತಿಂದ ಇನ್ನೂ 48 ದಿನ ಇದೆ ರಾಯರ ಆರಾಧನೆಗೆ. ಆಲ್ಮೋಸ್ಟ್ ಎಲ್ಲರೂ ಪ್ರತಿ ಗುರುವಾರ ಅವ್ರ ಮನೇಲಿ ಪೂಜಿಸ್ತಾನೆ ಬರ್ತಿರ್ತೀರ ರಾಯರನ್ನ. ಇವತ್ತಿಂದ ಬೆಳಗ್ಗೆನೆ ಪ್ರತಿನಿತ್ಯ ಬೇಗ ಎದ್ದು ರಾಯರ ಹತ್ರ ಏನೇ ನಿಮ್ಮ ಇಷ್ಟಾರ್ಥಗಳಿದ್ರು ಕೇಳ್ಕೊಂಡು, ಅಥವಾ ನಿಮ್ಮ ಕಷ್ಟಗಳಿದ್ರೆ ಬೇಡ್ಕೊಂಡು ರಾಯರನ್ನ ಪ್ರತಿನಿತ್ಯ ಬೆಳಗ್ಗೆನೆ ಬೇಗ ಎದ್ದು ಜಸ್ಟ್ ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ರಾಯರ ಫೋಟೋ ಇಟ್ಟು, ಅವ್ರಿಗೊಂದು ಸ್ವಲ್ಪ ಗಂಧ ಇಟ್ಟು, ಅವಾಗಲೇ ಹೇಳಿದ್ನಲ್ಲ, ಒಂದು ದಳ ತುಳಸಿ, 1 ಕಪ್ ನೀರಿಟ್ಟು, ದೀಪಗಳನ್ನ ಹಚ್ಚಿ, ತುಪ್ಪದಿಂದನೇ 48 ದಿನ ದೀಪ ಹಚ್ಚಬೇಕು ಅಂತ ಏನಿಲ್ಲ. ನೀವು ಎಣ್ಣೆ ಬೇಕಾದರೂ ಉಪಯೋಗಿಸಿ ದೀಪನ ಹಚ್ಚಿ ರಾಯರ ಹತ್ರ. ತುಂಬ ಏನೋ ದೊಡ್ಡ ಕೋರಿಕೆ ಇಟ್ಕೊಂಡಿದ್ದೀನಿ ಅಂದರೆ ಇವತ್ತಿಂದನೇ ಶುರು ಮಾಡಿಕೊಡಿ ರಾಯರ ಹತ್ರ ಬೇಡ್ಕೊಳ್ಳೋದಕ್ಕೆ. ಪ್ರತಿನಿತ್ಯ 108 ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಳೋದಾಗಲಿ, ಅಥವಾ ರಾಯರ ಗುರುಸ್ತೋತ್ರನ ಹೇಳ್ಕೊಳ್ಳೋದಾಗಲಿ ನೀವು ಮಾಡ್ತಾ ಬಂದರೆ ಖಂಡಿತ 48 ದಿನ ಕಳೆಯೋದ್ರೊಳಗಡೆ ರಾಯರು ನಿಮ್ಮ ಕಷ್ಟಗಳೇನಿದ್ರು ಅದನ್ನು ದೂರ ಮಾಡ್ತಾರೆ, ನಿಮ್ಮ ಇಷ್ಟಾರ್ಥಗಳನ್ನ ಕರುಣಿಸ್ತಾರೆ. ತುಂಬ ಜನಕ್ಕೆ ಒಂದೊಂದ್ಸಲ ಯಾರಾದರೂ ರಾಯರನ್ನ ಪೂಜಿಸಿರೋದನ್ನ ನೋಡಿದಾಗ ನಾವು ಕೂಡ ಮನೇಲಿ ಪೂಜೆ ಮಾಡಬೇಕು ಅಂತ ಅನಿಸಿರ್ಬೋದು. ಪ್ರತಿ ವಾರ ಪೂಜಿಸೋದಕ್ಕೆ ಸಾಧ್ಯ ಆಗಿಲ್ಲದೆ ಇರ್ಬೋದು. ಆದರೆ ಈ 48 ದಿನ ನಿಮ್ಮ ಮನೇಲಿ ರಾಯರ ಫೋಟೋ ಇದ್ದರೆ ಫೋಟೋ, ಇಲ್ಲ ಅಂದರೆ ತುಳಸಿ ಗಿಡ, ಏನೂ ಇಲ್ಲ ಅಂದರೆ ನಿಮ್ಮ ಮನೇಲಿ ಇರೋವಂತಹ ಮನೆ ದೇವ್ರ ಫೋಟೋ ಮುಂದೆನೇ ರಾಯರ ನಾಮಸ್ಮರಣೆನ ಮಾಡ್ತಾ ಕೂತ್ಕೊಂಡ್ರೆ ಸಾಕು. ಏನಾದರೂ ಅಕಸ್ಮಾತ್ ಅವರು ನಿಮ್ಮ ಮನೆಗೆ ಫೋಟೋ ಮೂಲಕ, ವಿಗ್ರಹ ಮೂಲಕ ಬರಬೇಕು ಅನ್ನೋದಿದ್ರೆ ಖಂಡಿತ ಬಂದೇ ಬರ್ತಾರೆ. ಇವತ್ತು ನಿಮ್ಮ ಮನೆಗಳಲ್ಲಿ ತುಪ್ಪ ಇಲ್ಲ ದೀಪ ಹಚ್ಚೋದಿಕ್ಕೆ, ಅಥವಾ ನಮ್ಮ ಮನಸ್ಸಿಗೆ ಬೇಕಾದಷ್ಟು ಇಷ್ಟ ಆದಂತಹ ಹೂಗಳನ್ನ ತಂದು ರಾಯರಿಗೆ ಅರ್ಪಿಸೋದಕ್ಕೆ ಆಗಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ರೆ, ನಿಮ್ಮ ಪರಿಸ್ಥಿತಿ ಏನಿದೆ ಅದನ್ನು ರಾಯರು ಸತ್ಯವಾಗ್ಲೂ ಬದಲಾಯಿಸ್ತಾರೆ. ಇವತ್ತು ಏನಿಲ್ಲ, ತುಪ್ಪ ಇಲ್ಲ ದೀಪ ಹಚ್ಚೋದಕ್ಕೆ, ಹೂ ತರೋದಕ್ಕೆ ದುಡ್ಡಿಲ್ಲ ಅಂತ ಯಾರೆಲ್ಲ ಅಂದ್ಕೊಳ್ತಿರೋ ಆ ಶಕ್ತಿನ ರಾಯರೇ ಕೊಡ್ತಾರೆ. ದಿನ ಕಳೀತಾ ಅವ್ರ ಮುಂದೆ ಭಕ್ತಿಯಿಂದ ನಾವು ನಂಬಿಸಿ ಕೂರ್ಬೇಕಷ್ಟೆ. ಆ ಒಂದು ಏನು ತಂದು ಮಾಡಬೇಕು ನಮ್ಮ ಮನಸ್ಸಲ್ಲಿ ಸೇವೆನ ಅಂತ ಅಂದ್ಕೊಂಡಿರ್ತೀವೋ ಆ ಶಕ್ತಿನೇ ಭಗವಂತ ಕೊಡ್ತಾನೆ. ಅದಕ್ಕೆ ಬೇಕಾದಂತಹ ದಾರಿಗಳನ್ನು ಕೂಡ ರಾಘವೇಂದ್ರ ಸ್ವಾಮಿಯವರು ತೋರಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ನಿಮ್ಮಲ್ಲೂ ಕೂಡ ಸತ್ಯವಾಗ್ಲೂ ಹೇಳ್ತೀನಿ ಬದಲಾವಣೆ ಅನ್ನೋದನ್ನು ಕಾಣ್ತೀರಿ. ಇಲ್ಲಪ್ಪ ನನಗೆ 48 ದಿನಗಳವರೆಗೂ ಇಷ್ಟು ಬೇಗ ಎದ್ದು ರಾಯರಿಗೆ ಸೇವೆನ ಸಲ್ಲಿಸೋದಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರು ರಾಯರ ಮಠಗಳಿಗೆ ಹೋಗಿ ಪ್ರತಿ ಗುರುವಾರ. ಅಷ್ಟು ಮಾತ್ರ ಅಲ್ಲ, ಈ ಆರಾಧನೆ ಟೈಮಲ್ಲಿ ರಾಯರಿಗೆ ವಿಶೇಷವಾದ ಸೇವೆಗಳನ್ನ ರಾಯರ ಮಠಗಳಲ್ಲಿ ಮಾಡ್ತಾ ಇರ್ತಾರೆ. ಅದರಲ್ಲಿ ನೀವು ಕೂಡ ಭಾಗಿಯಾಗ್ಬೋದು. ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿ. ಇಲ್ಲ ನಾವು ದೇಹನ ದಂಡಿಸಿ ಸೇವೆನ ಮಾಡ್ತೀವಿ ಅಂದರೆ ನೀವು ಹೆಜ್ಜೆ ನಮಸ್ಕಾರಗಳನ್ನ ಹೋಗಿ ಮಾಡ್ಬೋದು, ಅಥವಾ ತುಪ್ಪದ ಆರತಿಗಳನ್ನ ರಾಯರಿಗೆ ಮಾಡ್ಬೋದು ಮಠಗಳಲ್ಲಿ ಹೋಗಿ. ಕಷ್ಟ ಯಾವುದೇ ಇದ್ರೂ ಸರಿ ರಾಯರ ಹತ್ರ ಹೇಳ್ಕೊಂಡು ಅವ್ರ ಮೇಲೆ ನಂಬಿಕೆ ಇಟ್ಟು, ಆಯಿತು ರಾಘವೇಂದ್ರ ಸ್ವಾಮಿಯವರು ನಮ್ಮ ಕಷ್ಟಗಳನ್ನ ಕೇಳಿಸ್ಕೊಂಡಿದ್ದಾರೆ, ನಮಗೆ ಸಹಾಯ ಅವ್ರು ಮಾಡೇ ಮಾಡ್ತಾರೆ ಅಂತ ಹೇಳಿ ನೀವು ಭಕ್ತಿಯಿಂದ ಸೇವೆ ಮಾಡ್ತಾ ಹೋದರೆ ನಿಮ್ದು ಎಂಥದ್ದೇ ಕಷ್ಟ ಇರಲಿ, ನಿಮ್ಮ ಕುಟುಂಬದಲ್ಲಾಗಲಿ ನಿಮ್ಮ ಮನಸ್ಸಲ್ಲಾಗಲಿ, ಖಂಡಿತ ರಾಘವೇಂದ್ರ ಸ್ವಾಮಿಗಳು ಅದನ್ನು ದೂರ ಮಾಡ್ತಾರೆ. ನೀವು ಇಷ್ಟಪಟ್ಟಿದ್ನೂ ಕೂಡ ರಾಘವೇಂದ್ರ ಸ್ವಾಮಿಯವರು ಕೊಡ್ತಾರೆ. ನೋಡಿ, ಒಂದೊಳ್ಳೆ ಅವಕಾಶ ಇದೆ. ನಾಳೆ ಅಂದರೆ ಇವತ್ತಿಂದನೇ ಶುರುವಾಗಿದೆ 48 ದಿನಗಳವರೆಗೆ. ಯಾರೆಲ್ಲ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ರಾಯರ ಸೇವೆನ ಮಾಡಿ ನಾವೇ ರಾಯರು ಏನು ಕೊಡ್ತಾರೆ, ನಾವು ಮಾಡಿರುವಂತಹ ಪೂಜೆಗೆ ಫಲನ ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಅಂದ್ಕೊಳ್ಳೋರು, ಇಲ್ಲ ನಮಗಿಷ್ಟ ಆದದ್ದನ್ನು ನಾವು ರಾಯರ ಹತ್ರ ಬೇಡಿ ತಗೊಳ್ತೀವಿ ಅಂತ ಅಂದ್ಕೊಳ್ಳೋರು, ಈ 48 ದಿನ ನೀವು
ರಾಯರ ಸೇವೆನ ಮಾಡ್ಬೋದು. ಇನ್ನು ನನಗಂತೂ ರಾಯರ ಅನುಭವ ಸಿಕ್ಕಾಬಟ್ಟೆ ಆಗ್ತಾನೆ ಇರುತ್ತೆ. ಇವತ್ತಂತೂ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಂದ, ಶ್ರೀರಾಮ ದೇವರಿಂದ, ರಾಯರಿಂದ ಸಿಕ್ಕಾಬಟ್ಟೆ ಆಶೀರ್ವಾದನ ನಾನು ಪಡ್ಕೊಂಡೆ. ಪ್ರತಿ ವಾರ ರಾಯರು ಆಶೀರ್ವಾದ ಮಾಡ್ತಾನೆ ಬರ್ತಿದ್ದಾರೆ. ಪ್ರತಿ ವಾರ ಅನ್ನೋದಕ್ಕಿಂತ ಪ್ರತಿನಿತ್ಯ ಕೂಡ ರಾಯರು ನನಗೆ ಆಶೀರ್ವಾದ ಮಾಡ್ತಾರೆ. ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳ್ಬೇಕು ಅಂದರೆ, ನಾನು ಯಾವಾಗ ದೇವ್ರ ಮನೆಗೆಲ್ಲ ಹೋಗ್ತೀನಿ ಆ ಎಲ್ಲ ಸಮಯದಲ್ಲೂ ರಾಯರು ನನ್ನನ್ನು ಬರಿಗೈಯಲ್ಲಂತೂ ಕಳಿಸಲ್ಲ. ರಾಯರ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ಎಷ್ಟು ಶ್ರದ್ಧಾ ಭಕ್ತಿ ಅನ್ನೋದು ಮುಖ್ಯನೋ ಅಷ್ಟೇ ಮನಸ್ಸು ಬಹಳ ಶುದ್ಧವಾಗಿ ಇರಬೇಕು. ರಾಯರು ನಮ್ಮ ಮನಸ್ಸು ಹೇಗಿದೆ ಅನ್ನೋದನ್ನ ನೋಡ್ತಾರೆ. ನಮಗೆ ರಾಯರ ಆಶೀರ್ವಾದ, ಅವ್ರ ಅನುಗ್ರಹ ಬೇಕು ಅಂದರೆ ಆದಷ್ಟು ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ನಾನಂತೂ ಎಷ್ಟು ಸೇವೆ ಮಾಡ್ತಾ ಇದ್ದೀನೋ ರಾಯರನ್ನ, ಅಷ್ಟು ರಾಯರು ನನಗೆ ಒಳ್ಳೆದನ್ನೇ ಮಾಡ್ತಾ ಬರ್ತಿದ್ದಾರೆ. ನನ್ನ ಹತ್ರ ಯಾವುದೋ ಒಂದು ಕಷ್ಟ ಬರ್ತಿದೆ ಯಾರ್ದೋ ಮೂಲಕ ಅಂತ ಹೇಳಿದಾಗ ರಾಯರು ನನಗೆ ಸಿಕ್ಕಾಬಟ್ಟೆ ಸೂಚನೆಗಳನ್ನ ಕೊಟ್ಟು, ನೋಡು ಈ ರೀತಿ ನಿನಗೆ ಆಗುತ್ತೆ, ನೀನು ಎಚ್ಚೆತ್ಕೋ ಅಂತ ಒಂದು ಚೂರು, ಒಂದು ಸಾಸಿವೆ ಕಾಳಷ್ಟು ನನಗೆ ನೋವಾಗದೇ ಇರೋ ಹಾಗೆ ಕಾಪಾಡೋದಕ್ಕೆ ಸೂಚನೆಗಳನ್ನ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಯವರು. ನಾವು ಮಾಡಿರೋ ಸೇವೆ ಎಂದೂ ಕೂಡ ವ್ಯರ್ಥ ಆಗಲ್ಲ. ನಾವು ಅಂದ್ಕೊಳ್ತೀವಿ ಅಯ್ಯೋ ನಮ್ಗೆ ಈ ರೀತಿ ನಾವು ಕೇಳಿದ್ನ ಮಾಡ್ಕೊಡ್ತಾನೆ ಇಲ್ಲ ಅಂತ. ಆದರೆ ರಾಯರಂತೂ ನಮ್ಮನ್ನು ಎಷ್ಟು ಚೆನ್ನಾಗಿ ರಕ್ಷಣೆ ಕೊಟ್ಟು ಕಾಪಾಡ್ತಾರೆ ಅಂದರೆ ಹೇಳೋದಕ್ಕೆ ಅಸಾಧ್ಯ. ಹಾಗೆ ಒಬ್ಬರು ಕೇಳಿದರು, ಅಕ್ಕ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಿಲ್ಲ ಯಾಕೆ ಅಂತ. ನಾನು ರಾಯರ ಅನುಗ್ರಹ, ರಾಯರ ಅನುಮತಿ ಇಲ್ಲದೆ ಯಾವುದೇ ವಿಡಿಯೋಗಳನ್ನ ಮಾಡಲ್ಲ. ಸುಮ್ಮನೆ ನಾನು ಡೈಲಿ ಲಾಗ್ ಎಲ್ಲ ಮಾಡೋದಾದರೆ ಪ್ರತಿನಿತ್ಯ ನಾನು ಅಪ್ಲೋಡ್ ಮಾಡ್ತಿದ್ದೆ. ರಾಯರು ಯಾವಾಗ ಸೂಚನೆ ಕೊಡ್ತಾರೆ, ಏನಾದರೂ ನನಗೆ ಅನುಭವ ಆದಾಗ ಮಾತ್ರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ನನಗಾದ ಅನುಭವ ಏನಂದರೆ, ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದ ತಕ್ಷಣ ಆಗೋಯ್ತು. ನನಗೆ ಇತ್ತೀಚೆಗೆ ಮನೆ ಹತ್ರ ಗರುಡ ಪಕ್ಷಿ ಡೈಲಿ ಬರುತ್ತೆ, ಅದರ ದರ್ಶನ ಕೂಡ ಪ್ರತಿನಿತ್ಯ ಮಾಡ್ತೀನಿ. ಇವತ್ತು ಟೆರೆಸ್ ಮೇಲೆ ಬಟ್ಟೆ ಎತ್ಕೊಳ್ಳೋದಕ್ಕೆ ಅಂತ ಹೋಗಿದ್ದೆ, ಒಂದು 4:30 ಹಂಗೆ. ನಾನು ಬೆಳಗ್ಗೆಯಿಂದ ನೋಡಲೇ ಇಲ್ವಲ್ಲ ಇವತ್ತು ಗರುಡ ಪಕ್ಷಿನ, ಪ್ರತಿನಿತ್ಯ ಬರ್ತಿತ್ತಲ್ಲ ಅಂತ ಅಂದ್ಕೊಂಡೆ ಮನಸ್ಸಲ್ಲಿ. ಅಂದ್ಕೊಂಡು 1-2 ಸೆಕೆಂಡ್ಸ್ಗೆ ಗರುಡ ಪಕ್ಷಿ ತುಂಬ ಅಂದರೆ ತುಂಬ ಹತ್ತಿರದಲ್ಲಿ ಬಂತು. ಯಾವಾಗಲೂ ಸ್ವಲ್ಪ ದೂರದಲ್ಲಿತ್ತು ಮತ್ತು ಹೈಟಲ್ಲಿ ಹಾರಾಡ್ತಿತ್ತು. ಆದರೆ ಮನಸ್ಸಲ್ಲಿ ನಾನಿವತ್ತು ನೆನಪಿಸ್ಕೊಂಡ ತಕ್ಷಣವೇ ಗರುಡ ಪಕ್ಷಿನ ನೋಡೋದ್ರ ಜೊತೆಗೆ ಸ್ವಲ್ಪ ಹತ್ತಿರ ಬಂದರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತಿದ್ದೆ. ಸಿಕ್ಕಾಬಟ್ಟೆ ಹತ್ತಿರದಲ್ಲಿ ಹಾರಾಡ್ತಿತ್ತು. ಏನೋ ಗೊತ್ತಿಲ್ಲ, ರಾಯರು ಒಂದೊಂದೇ ನಾನು ಅಂದ್ಕೊಳ್ಳೋದೇ ಇಲ್ಲ ಆ ರೀತಿಯೆಲ್ಲ ನನ್ನ ಬದುಕಲ್ಲಿ ನಡೆಸ್ಕೊಂಡು ನನ್ನನ್ನು ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ನಿಜವಾಗ್ಲೂ ರಾಯರ ಸೇವೆನ ಮಾಡಿದ್ದಕ್ಕೆ ವ್ಯರ್ಥ ಅಂತೂ ಎಂದೂ ಕೂಡ ಆಗಲ್ಲ. ಅದರದೇ ಆದ ಫಲಗಳನ್ನ ಅವ್ರದ್ದೇ ಆದ ರೀತಿಲಿ ರಾಯರು ಕೊಡ್ತಾರೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ರಾಯರಂದ್ರೆ ಭಕ್ತಿ, ರಾಯರಂದ್ರೆ ಪ್ರೀತಿ, ರಾಯರಂದ್ರೆ ಗೌರವ ಅಂತ ನಂಬಿ ಅವ್ರನ್ನ ಪೂಜಿಸ್ತಾ ಹೋಗಿ ಖಂಡಿತ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅಂಥವ್ರ ಕೈನ ರಾಯರು ಹಿಡಿದು ಕಾಪಾಡಿ ನಿಮ್ಮ ಕಷ್ಟಗಳನ್ನ ದೂರ ಮಾಡಿ ನಿಮಗೆ ನಿಮ್ಮ ಬದುಕಲ್ಲಿ ನೆಮ್ಮದಿ ಅನ್ನೋದನ್ನು ಕರುಣಿಸ್ತಾರೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.